ಕ್ರಾಂತಿಭೂಮಿ ವರ್ಲ್ಡ್ ಥಿಂಕರ್ಸ್ ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ಪಿ. ಪೆಹಲ್ಗಾಮ್ದಲ್ಲಿ ಏನಾಯಿತು ಆಪರೇಷನ್ ಸಿಂಧೂರ್, ನಮ್ಮ ಭಾರತದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಯಾವ ರೀತಿ ಅಪ್ರಿಸಿಯೇಟ್ ಮಾಡಿದ್ರು ಮತ್ತು ಆಪರೇಷನ್ ಸಿಂಧೂರ್ ಬಗ್ಗೆ ನಮ್ಮ ಬೀದರ್ ನಗರದ ಹಳೆ ಪ್ರದೇಶದಲ್ಲಿರುವ ಫಾಟಕ್ ಪರಿವಾರ, ನರೇಶ್ ಫಾಟಕ್, ಯೋಗೇಶ್ ಫಾಟಕ್, ಅನಿಲ್ ಫಾಟಕ್ ಎಲ್ಲರೂ ಕೂಡಿ ಸಹೋದರರು ಕೂಡಿ ಮಾಡಿದ್ದಾರೆ. ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಏನು ಮಾಡಿದ್ದಾರೆ ಸರ್ ಆಪರೇಷನ್ ಸಿಂಧೂರ್ ಅಂದರೆ ಏನು? ನಮಗೆಲ್ಲರಿಗೂ ಮಾಹಿತಿ ಅದ. ಆಪರೇಷನ್ ಸಿಂಧೂರ್ ಅಂದ್ರೆ ನಮ್ಮ ದೇಶದ, ನಮ್ಮ ಜಮ್ಮು ಕಾಶ್ಮೀರ್ನಲ್ಲಿ ಪಹಲ್ಗಾಮ್ನಲ್ಲಿ ಏನು ದಾಳಿ ಆಯಿತು, ಆ ದಾಳಿ ಅದರದ ಪರಿಣಾಮ ಆಗಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರು ಪಾಕಿಸ್ತಾನ ಮೇಲೆ ಸೇಡ್ ತೀರಿಸ್ಕೊಳ್ಳೋಕೆ ಆಪರೇಷನ್ ಸಿಂಧೂರ್ ನಡೆಸ್ತಾರೆ. ಅದರ ಸಂಬಂಧ ಅದು ಆಪರೇಷನ್ ಸಿಂಧೂರ್ ನಡೆಸಿ ಏನು ಉಗ್ರವಾದಿಗಳಿಗೇನು ಅವರಿಗೆ ಸಿಕ್ಕಲ್ಲೇ ನಮ್ಮ ಅಗ್ನಿ ಮಿಸೈಲ್ ಕಳಿಸಿ ಅವರಿಗೇನು ಪೂರ್ತಿ ನಾಶ ಮಾಡಿದ್ರಲ್ಲ, ಅದು ಏನು ಮೆಸೇಜ್ ಅದ, ನಮ್ಮ ದೇಶ ಭಾವನೆದ ಏನು ಮೆಸೇಜ್ ಅದ, ಅದು ನಾವು ಎಲ್ಲ ಜನರ ಹತ್ರ ತಲುಪಿಸ್ಬೇಕಂತ ಇದು ಆಪರೇಷನ್ ಸಿಂಧೂರ್ ಏನು ಹೆಸರಿಟ್ಟಿದ್ರು ನಮ್ಮ ಪ್ರಧಾನಿ. ಅದೇ ಮಾದರಿಯಲ್ಲಿ ನಾವು ಏನಾರ ಪಾಟಗಲ್ಲಿ ಗಣೇಶ್ ಮಂಡಲದವರು ಸುಮಾರು 45 ವರ್ಷದಿಂದ ನಾವು ಗಣಪತಿ ಕೂಡಿಸ್ಕೊತ ಬಂದಿದ್ದೆವು. ಡೈಮಂಡ್ ಗಣೇಶಿಂದ ಸುಮಾರು ಗಣೇಶಗಳು ಆಗಿದೆ. ಸೊ ಇದು ಅದೇ ಮಾದರಿಯಲ್ಲಿ ಒಂದು ಗಣಪತಿ ಸ್ಥಾಪನೆ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರಾದ ಭೂಷಣ್ ಪಾಠಕ್ ಅವರ ಮನಸ್ಸಿನಲ್ಲಿ ಇದು ಕನಸು ಬಂತು. ಅದೇ ಕನಸು ಸಾಕಾರ ಮಾಡಲಿಕ್ಕೆ ಇವತ್ತು ಎಲ್ಲರೂ ನಮ್ಮ ನಾಳೆ ಗಣೇಶ ಸ್ಥಾಪನೆ ಆದ ನಂತರ ಯಾವ್ಯಾವ ಟೈಮ್ ಎಷ್ಟು ಮಿನಿಟ್ ಇದೆ ಇದು? ಎಷ್ಟು ನಿಮಿಷದ ಪ್ರದರ್ಶನ? 8 ನಿಮಿಷದ ಪ್ರದರ್ಶನ ಇದೆ. ಇದ್ರ ಹಿಂದೆ ಕಾಮೆಂಟ್ರಿ ಇರ್ತದೆ. ಇದು ಆಪರೇಷನ್, ನೀವು ನೋಡ್ತಾ ಇದ್ರಿ, ಇದು ರಫೇಲ್ ಜೆಟ್ ಫೈಟರ್ ಹಂಗಿದೆ. ಇದು ಅಲ್ಲಿ ಹೋಗಿ ಉಗ್ರವಾದಿ ಮೇಲೆ ಅದು ಬಾಂಬ್ ಸಿಡಿಸಿ ಮತ್ತೆ ವಾಪಸ್ ಬರ್ತದೆ. ಇದು ಪಡೆದ ಇದೆ. ಇದು ಮೇಲೆ ಆದ್ಮೇಲೆ ಹೊರಗಡೆ ನರೇಂದ್ರ ಮೋದಿ ಸಾಹೇಬರು ಅವರ ಭಾವಚಿತ್ರ ಬರ್ತದೆ. ಅದು ಬಂದ ನಂತರ ಇದು ಆಪರೇಷನ್ ಸ್ಪೀಚ್ ಆಗ್ತದೆ. ಅದು ಎಲ್ಲ ಕಾಮೆಂಟ್ರಿ ನೋಡಂಗಿದೆ. ಸೊ ನಾವು ಜನರಲ್ಲಿ ಕೇಳ್ಕೊಳ್ಳೋದಂದ್ರೆ, ಇದು ನಮ್ಮ ಆಪರೇಷನ್ ಸಿಂಧೂರು ನಮ್ಮ ದೇಶ ಹೆಮ್ಮೆ. ನಮ್ಮ ಪ್ರಧಾನಮಂತ್ರಿ ಮಾಡಿದ್ದು ಒಂದು ಇಂಥ ಕಾರ್ಯಾಚರಣೆ ಅದು ಇತಿಹಾಸದಲ್ಲಿ ಬರೆದೋಗಿದೆ. ಅದು ಏನು ನಮ್ಮ ದೇಶ ಭಾವನೆ, ದೇಶ ಪ್ರೇಮ ಏನಿದೆ, ಅದೇ ಇನ್ನೊಂದ್ಸಲ ನಮ್ಮ ಭಕ್ತಿ ಭಾವನೆ ಜೊತೆ ಹುಟ್ಟಾಕ್ಬೇಕಂತ ಇದು ಒಂದು ನಮ್ಮ ಸಣ್ಣ ಪ್ರಯತ್ನದ. ಮಾಹಿತಿ ಅನಂತ ಧನ್ಯವಾದಗಳು. ಸೊ ನಮ್ಮ ಭೂಷಣ್ ಪಾಠಕ್ ಅವರು 1-2 ಮಾತು ಹೇಳ್ತಾರೆ, ಅವ್ರನ್ನ ಕೇಳಿಸ್ಕೊ ಸರ್. ಇದು ಎಲ್ಲ ಬೀದರ್ ಜನತೆಗೆ ನಾ ಹೇಳಿಕ್ಕೆ ಇಷ್ಟಪಡ್ತೀನಿ. ಬನ್ನಿ ಬೀದರ್ನಲ್ಲಿ ಆಪರೇಷನ್ ಸಿಂಧೂರ್ ಏನು ಇಂಡಿಯಾನಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ, ಅದು ಆ ಥರನೇ ನಾವು ಇಲ್ಲಿ ಮಾಡಿ ತೋರಿಸ್ಲಿಕ್ಕೆ ಇದು ಮಾಡಿದ್ದೀವಿ. ತಾವು ಎಲ್ಲರೂ ಬೀದರ್ನಲ್ಲಿ ಬಂದು ಪಾಠಗಲ್ಲಿ ಗಣೇಶ್ ಮಂಡಲ್ನಲ್ಲಿ ಬಂದು ನೋಡಿ. ಇದು ಕಾನ್ಸರ್ಟ್ ಮಾಡ್ಲಿಕ್ಕೆ ಸುಮಾರು 2 ತಿಂಗಳು ಹತ್ತಿದೆ. ಮತ್ತು ಇದ್ರೊಳಗೆ ಟೋಟಲ್ ನರೇಂದ್ರ ಮೋದಿಯವ್ರಿಗೆ 2 ಮೂರ್ತಿಗಳಿವೆ, ಮತ್ತು ಗಣೇಶ್ ಒಂದು ಮೂರ್ತಿ ಇದೆ, ಮತ್ತು ಭಾರತ್ ಮಾತಾ ಮೂರ್ತಿ ಇದೆ, ಮತ್ತು 2 ಪ್ಲೇನ್ ಇದೆ. ಇದು ಏನು ಆಪರೇಷನ್ ಸಿಂಧೂರ್ ಘಟನಾ ಅಲ್ಲಿ ಕ್ರಮ ಆಯಿತು, ಅದೇ ಘಟನಾ ಕ್ರಮ ಇಲ್ಲಿ ತೋರಿಸೋದು ನಾವು ಚಿತ್ರೀಕರಣ ಮಾಡಿದ್ದೇವೆ. ಧನ್ಯವಾದ. ಇಲ್ಲಿವರೆಗೆ ಸೂಕ್ತ ಮಾಹಿತಿ ನೀಡಿರ್ತಕ್ಕಂಥ ಆಪರೇಷನ್ ಸಿಂಧೂರ್ ಅಂದರೆ ಏನು ಅಂತಕ್ಕಂಥದ್ದು ಏನು ತಾವೆಲ್ಲ ನೋಡಿದ್ರಿ ಟಿವಿಯಲ್ಲಿ. ಯಾವ ಥರ ಮಿಸೈಲ್ ಹೋದು, ಯಾವ ಥರ ಬಾಂಬಿಂಗ್ ಆಯಿತು, ಯಾವ ಥರ ಹಮ್ಲಾ ಆಯಿತು, ಅದೆಲ್ಲ ಸ್ಟ್ರೈಕ್ ಎಲ್ಲ ನೋಡಿದ್ರಿ. ಅದನ್ನೇ ಇಲ್ಲಿ ಬೀದರ್ ನಗರದ ಪಾಟಗಲ್ಲಿಯಲ್ಲಿ ಆಪರೇಷನ್ ಸಿಂಧೂರ್ ಅಂತಕ್ಕಂಥದ್ದು ನೋಡಲು ಬನ್ನಿ. ಆಗಸ್ಟ್ 27ರಿಂದ ಮುಗಿಯುವವರೆಗೆ ನಿರಂತರವಾಗಿ ಪ್ರತಿ 8 ನಿಮಿಷಕ್ಕೊಮ್ಮೆ ಪ್ರದರ್ಶನ ಇರುತ್ತದೆ. ಧನ್ಯವಾದಗಳು. ಮತ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ್ ಮಹಾರಾಜ ನಿರ್ಗುಡಿ ಅಪ್ಪಾಜಿರವರ 58ನೇ ಗುರುವಂದನಾ ಕಾರ್ಯಕ್ರಮದ ನಿಮಿತ್ತ ಇಂದು ನಾವು ಬೀದರ್ ಜಿಲ್ಲಾ ವರಿಷ್ಠಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಬ್ಯಾರಿಕೇಡ್ಗಳು ಕೊಡುವಂಥ ಮೂಲಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ಸಂಸದರಾದ ಶ್ರೀ ಸಾಗರ್ ಖಂಡ್ರೆ ಅವರು,
ಹಾಗೂ ಬೀದರ್ SP ಅವರಾದ ಸನ್ಮಾನ್ಯ ಶ್ರೀ ಪ್ರದೀಪ್ ಗುಂಡೇಸರ್ ಅವರು, ASP ಅವರು ಮತ್ತು DSP ಸಾಹೇಬರು ಸಹ ಆಗಮಿಸಿದರು. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಹುಣಸೂರಿನ ಶ್ರೀಗಳು, ಹಲ್ಬರ್ಗಾ ಶ್ರೀಗಳು, ಮಾಜಪ್ಪ ಶ್ರೀಗಳು ಸಹ ಆಗಮಿಸಿದರು. ಈ ಕಾರ್ಯಕ್ರಮವನ್ನು ನಾವು ಯಾಕೆ ಈ ಥರ ಮಾಡಿದ್ದೇವೆ ಅಂತಂದರೆ, ಪುಲ್ವಾಮಾ ದಾಳಿಯಲ್ಲಿ ನಡೆದಿದೆ ಮೊನ್ನೆ ಹತ್ಯೆಕಾಂಡ, ಅದನ್ನು ವಿರೋಧ ಮಾಡಿ ಬಹು ವಿಜೃಂಭಣೆ ಮಾಡೋದಕ್ಕಿಂತ ಬೆಟರಾಗಿ ಈ ಥರ ಮಾಡಬೇಕಂತೇಳಿ ಕಾರ್ಯಕ್ರಮ ಮಾಡಿದ್ದೇವೆ. ಕಾರ್ಯಕ್ರಮವನ್ನು ತಮ್ಮೆಲ್ಲರ ಸಹಕಾರದಿಂದ ಭಾಳ ಯಶಸ್ವಿಯಾಗಿದೆ. ತಮ್ಮೆಲ್ಲ ಸಹಕಾರ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಜಿಲ್ಲಾ ಪೊಲೀಸ್ ಇಲಾಖೆಗೆ ಬ್ಯಾರಿಕೇಡ್ಗಳ ಹಸ್ತಾಂತರ ಮಾಡಲಾಗ್ತಾ ಇದೆ. ಸಾನ್ನಿಧ್ಯ ಎಲ್ಲ ಗಣ್ಯರ ಉಪಸ್ಥಿತಿಯಲ್ಲಿ ಜೈ ಭಾರತ್ ಸೇವಾ ಸಮಿತಿ ವತಿಯಿಂದ ಪೂಜ್ಯರ ಜನ್ಮೋತ್ಸವದ ನಿಮಿತ್ತ ಈಗ ಬ್ಯಾರಿಕೇಡ್ಸ್ಗಳನ್ನು ಹಸ್ತಾಂತರಿಸಲಾಗ್ತಾ ಇದೆ. ಮಾನ್ಯ SP ಸಾಹೇಬರು, ಅಡಿಷನಲ್ SP ಸಾಹೇಬರು, DSP ಸಾಹೇಬರು ಜೊತೆಗೆ ಎಲ್ಲ ಪೊಲೀಸ್ ಇಲಾಖೆಗಳ ಉಪಸ್ಥಿತಿಯಲ್ಲಿ ಎಲ್ಲ ಸದ್ಭಕ್ತರು ಕೂಡ ಅನ್ನದಾತ ಹವಾಮಾಲಿನಾಥ್ ಮಹಾರಾಜ್ ಕಿ. ಓಕೆ, ಧನ್ಯವಾದ. ಎಲ್ರಿಗೂ ಊಟದ ಇಡೀ ನಮ್ಮ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥಿತವಾಗಿರಬೇಕು ಅನ್ನುವುದನ್ನು ಕೂಡ ನೆರವೇರಿಸಿದ್ದಾರೆ. ಅಲ್ಲಿಯೂ ಕೂಡ ಭಾಗವಹಿಸಿ ಇಲ್ಲಿ ವೇದಿಕೆ ಮುಂಬದಿಯಲ್ಲಿ ಆಸೀನರಾಗಿರುವ ಎಲ್ಲ ಪೊಲೀಸ್ ಇಲಾಖೆ ನಮ್ಮ ಆತ್ಮೀಯ ಬಂಧುಗಳು, ಸಿಬ್ಬಂದಿ ವರ್ಗದವರು ಎಲ್ಲರೂ ಊಟ ಮಾಡಿಕೊಂಡಿದೆ. ಎಲ್ಲರಿಗೂ ಒಳಿತಾಗ್ಲಿ, ಶುಭವಾಗಲಿ. ಕಾರ್ಯಕ್ರಮಕ್ಕೆ ಉಪಸ್ಥಿತರಾಗಿದ್ದಕ್ಕೆ ಸರ್ವರಿಗೂ ಧನ್ಯವಾದಗಳು. ಇವತ್ತಿಗೆ ನಮ್ಮ ವಾರ್ತಾ ಸಂಚಿಕೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ, ವಂದನೆಗಳು.